ಎಲ್ರಿಗೂ ನಮಸ್ಕಾರ. ನಮ್ಮ ಕೋಲಾರ ಶಾಸಕರಾದಂತಹ ಮಾನ್ಯ ಶ್ರೀ ಕೊತ್ತೂರು ಮಂಜಣ್ಣವರು ಮೊನ್ನೆ ಯಾವುದೋ ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಹೇಳ್ತಾ ಇದ್ರು ನನಗೆ ಬಾಡಿಗೆಗಳು ಬರೋವಂಥದ್ದು ಕೋಟ್ಯಾಂತರ ರೂಪಾಯಿ ಬರ್ತೈತೆ, ಬೇಕಾದಷ್ಟು ಶ್ರೀಮಂತ ನಾನು, ದುಡ್ಡು ಯಾರಿಗೋಸ್ಕರ ಖರ್ಚು ಮಾಡೋಣ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ, ಅಷ್ಟು ದೊಡ್ಡ ಶ್ರೀಮಂತ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ಆ ಶ್ರೀಮಂತಿಕೆ ರಹಸ್ಯ ಏನು ಅಂತ ಹೇಳ್ಬಿಟ್ಟು ಇವತ್ತು ನಾನು ಹೇಳ್ತೀನಿ. ಏನ್ ವಿಚಾರ ಅಂದ್ರೆ ನೋಡಿ, ಇವರೆಲ್ಲ ಹೊಸಕೋಟೆ ತಾಲೂಕು ಸಿಟಿ ಗೊಲ್ಲಹಳ್ಳಿ ಗ್ರಾಮಸ್ಥರು. ಏನು ಇವಾಗ ಇಲ್ಲಿ ಇರೋಂಥವ್ರು. ಇಲ್ಲಿ ಈ ಗ್ರಾಮದಲ್ಲಿ ಸರ್ವೆ ನಂಬರ್ 47 ಸರ್ಕಾರಿ ಗೋಮಾಳ. ಈ ಬಡವರಿಗೆಲ್ಲ ಇಲ್ಲಿ ಜಮೀನು ಮಂಜೂರಾಗಿರ್ತೈತಿ. ಇವರೆಲ್ಲ ನಮ್ಮ ದಲಿತ ಸಮುದಾಯ, ಮಾದಿಗ ಸಮುದಾಯದವರೆಲ್ಲ. ಇಲ್ಲಿ ಏನಾಗುತ್ತೆ, ಈ ಕೊತ್ತೂರು ಮಂಜು ಅವರು ಇಲ್ಲಿ ಬೆಳೆ ಬಾಳಂತ ಜಮೀನುಗಳು ಸುಮಾರು 80 ಲಕ್ಷ 90 ಲಕ್ಷ 1 ಕೋಟಿ ರೂಪಾಯಿ ತನಕ ಒಂದೊಂದು ಎಕರೆ ಬೆಲೆ ಬಾಳ್ತೈತಿ. ಈ ಕೊತ್ತೂರು ಮಂಜು ಅವ್ರು ಏನ್ ಮಾಡ್ತಾರೆ, ಇವರೆಲ್ಲರ ಹೆಸರುಗಳಲ್ಲಿನೂ ಅಗ್ರಿಮೆಂಟ್ಗಳ ನೇರವಾಗಿ ಅವರ ಹೆಸರಿಗೆ ಹಾಕೊಳ್ಳುವಂಥದ್ದು, ಅಗ್ರಿಮೆಂಟ್ ಹಾಕೊಂಡು ಒಂದಷ್ಟು ದುಡ್ಡು ಕೊಟ್ಟು ಇವ್ರ ಜಮೀನುಗಳನ್ನೆಲ್ಲ ಕಿತ್ಕೊಂಡಿರೋವಂಥದ್ದು. ಸುಮಾರು 70ಕ್ಕೂ ಹೆಚ್ಚು ಎಕರೆ ಜಮೀನು ಈ ಸರ್ವೆ ನಂಬರ್ ಸಿಟಿ ಗೊಲ್ಲಹಳ್ಳಿ ಸರ್ವೆ ನಂಬರ್ 47ರಲ್ಲಿ ಕೊತ್ತೂರು ಮಂಜು ಅವರು ಮಾಡಿರೋಂಥದ್ದು. ಅದರಲ್ಲಿ ಎಲ್ಲ ದಲಿತರೆ ಎಲ್ಲರಿಗೂ ಅನ್ಯಾಯ ಆಗಿರೋಂಥದ್ದು. ಏನಂದ್ರೆ ಅಗ್ರಿಮೆಂಟ್ ಹಾಕ್ಸ್ಕೊಳ್ಳೋದು, ಕೇವಲ 20,000 30,000 ಕೊಡುವಂಥದ್ದು, ಜಮೀನು ಕಿತ್ಕೊಳ್ಳೋಂಥದ್ದು. ಯಾರಿಗಾದ್ರೂ ದುಡ್ಡು ಇಲ್ಲ ತನಕ ಪೂರ್ತಿಯಾಗಿ ಕೊಟ್ಟಿದ್ದಾರೆ ನಮ್ಮ ನಿಮಗೆ? ಯಾರಿಗೂ ಕೊಟ್ಟಿಲ್ಲ. ಅಗ್ರಿಮೆಂಟ್ ಹಾಕ್ಸ್ಕೊಳ್ಳೋಂಥದ್ದು, ಅವ್ರ ಜಮೀನು ಕಾಂಪೌಂಡ್ ಹಾಕೊಳ್ಳೋಂಥದ್ದು. ಈ ತರ 70 ಎಕರೆ ಜಮೀನು ಮಾಡಿದ್ರೆ ಇನ್ನೆಲ್ಲಿ ಶ್ರೀಮಂತನಾಗಲ್ಲ ನೀನು? ನಿಮಗೆ ಅಸ್ಪೃಶ್ಯರೇ ಬೇಕು ಮೋಸ ಮಾಡೋದಕ್ಕೆ, ಅಸ್ಪೃಶ್ಯರ ಜಮೀನುಗಳೇ ಬೇಕು, ಅಸ್ಪೃಶ್ಯ ಕ್ಷೇತ್ರಗಳೇ ಬೇಕು. ಇಷ್ಟೆಲ್ಲ ಈ ಬಡವರಿಗೆಲ್ಲ ಮೋಸ ಮಾಡಿ ನೋಡಿ, ಇವ್ರ ಪರಿಸ್ಥಿತಿಗಳು ನೋಡಿ. ಒಂದೊಂದು ಹೊತ್ತು ಊಟಕ್ಕೂ ದಿಕ್ಕಿಲ್ಲ ಇವ್ರಿಗೆಲ್ಲ ಮೋಸ ಮಾಡಿದ್ರೆ ಇನ್ನೇನಾಗ್ತೈತೆ? ನೀನ್ ಶ್ರೀಮಂತ ಆಗ್ದಿರ ಇನ್ನೇನಾಗ್ತೀಯಾ? ಕೊತ್ತೂರು ಮಂಜು ಅವರು ಇಂಥ ಬಡವರಿಗೆಲ್ಲ ಮೋಸ ಮಾಡಿ 100 ಎಕರೆ ಜಮೀನು ಮಾಡಿ, ಬೇಕಾದಷ್ಟು ಎಕರೆ ಜಮೀನುಗಳು ಕಾಂಪೌಂಡ್ ಹಾಕೊಂಡು, ಇದು ಹೊಸಕೋಟೆ ತಾಲೂಕು ಸಿಟಿ ಗೊಲ್ಲಹಳ್ಳಿ ಗ್ರಾಮ. ಇಲ್ಲಿ ಸರ್ವೆ ನಂಬರ್ 47ರಲ್ಲಿ ನಡೆದಂತ ಒಂದು ಹಗರಣ. ಇವಾಗ ಹೊಸದಾಗಿ ಸರ್ವೆ ನಂಬರ್ 123 ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 1 ವರ್ಷದ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ನಾವು ಅರ್ಜಿ ಹಾಕಿರೋಂಥದ್ದು. ಇವ್ರು ಕೊತ್ತೂರು ಮಂಜು ಅವರು ಯಾವಾಗ ಹೇಳ್ತಾರಲ್ಲ, ಸಿದ್ದರಾಮಯ್ಯನವರು ಜೋಬಲ್ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ತರ ಅಧಿಕಾರಿಗಳಿಗೆಲ್ಲ ಧಮಕಿ ಹಾಕೊಂಡು ಯಾವುದೇ ಕೆಲಸ ಮಾಡೋದಕ್ಕೆ ಬಿಟ್ಟಿರಲ್ಲ. ಆದ್ರೆ ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಒತ್ತುವರಿ ತೆರವು ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಯಾಕಂದ್ರೆ ಬರೀ ಅಗ್ರಿಮೆಂಟ್ಗಳು ಹಾಕ್ಸ್ಕೊಂಡಿರೋದು, ಇನ್ನ ಕೊತ್ತೂರು ಮಂಜು ಅವರ ಹೆಸರುಗಳಿಗೆ ಯಾವ್ದು ಹೋಗಿಲ್ಲ. ಅವ್ರ ಬೆನಾಮಿ ಯಾರಿದ್ದಾರೆ ಹೆಸರು? ಲಕ್ಷ್ಮಯ್ಯ ಅನ್ನೋರ ಹೆಸರುಗಳಿಗೆ ಇನ್ನೊಂದಷ್ಟು ಜಮೀನುಗಳು ಮಾಡಿಸಿದ್ದಾರೆ. ಅವ್ರ ಹೆಸರುಗಳಿಗೂ ಇಲ್ಲಿ ತನಕ ಸರಿಯಾಗಿ ಪಾಣಿಗಳು ಬರ್ತಾ ಇಲ್ಲ. ಆದ್ರೆ ಕೊತ್ತೂರು ಮಂಜು ಅವ್ರ ಹೆಸರಲ್ಲಿ ಪಾಣಿ ಬರುತ್ತೆ. ಈ ಸರ್ವೆ ನಂಬರ್ ಬರುತ್ತಲ್ಲ, ಕೊತ್ತೂರು ಮಂಜು ಅವ್ರ ಹೆಸರಿಗೆ ಈ ಜಾಗದ ಈ ಗ್ರಾಮದ ಸರ್ವೆ ನಂಬರ್ ಅಲ್ಲೇ ಅವ್ರ ಹೆಸರಲ್ಲೇ ನೇರವಾಗಿ ಜಮೀನು ಬರ್ತೈತಿ, ಅವ್ರ ಹೆಸರಲ್ಲಿ ಪಾಣಿ ಐತಿ. ಇಂಥ ಬಡವರಿಗೆಲ್ಲ ಮೋಸ ಮಾಡಿ ಇವ್ರು ಶ್ರೀಮಂತರಾಗಿರೋಂಥದ್ದು ನೋಡಪ್ಪ. ದಾಖಲೆ ಸಮೇತ ಇವಾಗ DC ಅವ್ರು ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇವ್ರು ಅಕ್ರಮವಾಗಿ ಹಾಕೊಂಡಿರುವಂತ ಕಾಂಪೌಂಡು, ನಮ್ಮ ದಲಿತರಿಗೆ ಸಂಬಂಧಪಟ್ಟಿರುವಂತ ಕಾಂಪೌಂಡು ಒತ್ತುವರಿ ತೆರವು ಮಾಡಿಸ್ತೀವಿ. ಇದೊಂದು ಈ ಗ್ರಾಮದ ರೈತರಿಗೆ ಮತ್ತು ನಮ್ಮ ದಲಿತ ಸಮುದಾಯಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟಿರೋಂತಹ ಒಂದು ದೊಡ್ಡ ಗೆಲುವು. ಕೊತ್ತೂರು ಮಂಜು ಅವರು ಆಗ್ಬೋದು, ಯಾರೇ ಆಗ್ಬೋದು, ದಲಿತರಿಗೆ ಮೋಸ ಮಾಡಿದಾಗ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಜಿಲ್ಲಾಡಳಿತ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ನೋಡಿ, ಸಿದ್ದರಾಮಯ್ಯ ಅವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಂಥದ್ದು, ಅವ್ರ ಜೋಬಲ್ ನಾನಿದ್ದೀನಿ ಅನ್ನೋಂಥದ್ದು. ನೀವು ಅವ್ರ ಜೋಬಲ್ ಇರ್ಬೋದು, ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕರ್ನಾಟಕದ ನೋಡಿ ಇಂಥ ಬಡವರ ಹೃದಯದಲ್ಲಿದ್ದಾರೆ. ಇಂಥ ಬಡವರಿಗೆಲ್ಲ ಅನುಕೂಲ ಮಾಡ್ತಾರೆ. ಇದು ಕೊತ್ತೂರು ಮಂಜು ಅವರ ಶ್ರೀಮಂತಿಕೆ ರಹಸ್ಯ. ನೋಡಿ, ಈ ಬಡವ್ರಿಗೆ ಮೋಸ ಮಾಡಿರೋದು ಯಾರು ಅಂತ ಹೇಳ್ಬಿಟ್ಟು ಸಿಟಿ ಗೊಲ್ಲಹಳ್ಳಿ ಗ್ರಾಮಸ್ಥರಿಗೆ ಬಂದು ನೀವು ಯಾರನ್ನ ಕೇಳ್ರಿ ಹೇಳ್ತಾರೆ. ಇವ್ರಕನ ದುಡ್ಲಿ ಚಿಂಡಡ, ಇವ್ರಕನ ಅಗ್ರಿಮೆಂಟ್ಗಳು ಹಾಕೊಂಡು 40,000 ಕೊಟ್ಟವನ್ ಪಾಪ. ಕೋಟಿ ಬೆಲೆ ಬಾಳ್ತೈತೆ ಜಮೀನುಗಳು. ಎಂತಮ್ಮ ಎಂತ ಕೊಟ್ಟನಮ್ಮ ಎಂತ 1 ಕೋಟಿ 2 ಕೋಟಿ 50 ಲಕ್ಷ 80 ಲಕ್ಷ ಆ ತರ ಜಮೀನು ಬೆಳೆ ಬಾಳಂತ ಜಮೀನು ಇಲ್ಲಿ ಹೈವೇಗೆ ಬರೋಂಥದ್ದು, ಹೊಸಕೋಟೆ ಕೋಲಾರ ಹೈವೇಗೆ ಬರೋಂಥ ಜಮೀನುಗಳು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂತ ಜಮೀನುಗಳಿಗೆ ಇವ್ರು ಕೊಟ್ಟಿರೋಂಥದ್ದು ಇಂಥ ಬಡವ್ರಿಗೆ ಪಾಪ. ಪೋಂಡ್ರ ತಾಕೋ ಪೋಂಡ್ರ ಸಾರಲ್ಲಿ ತಾಕೋ ಪೋಂಡ್ರ ಅಂತ ಹೇಳ್ಬಿಟ್ಟು ಇವ್ರ ಮನೇಲಿರೋಂಥ ದೊಡ್ಡವರಿಗೆ 10,000 20,000 30,000 40,000 ಅಂದ್ರೆ ಜಾಸ್ತಿ, ಅದಕ್ಕೆ ಮೇಲೆ ದುಡ್ಡೇ ಕೊಟ್ಟಿಲ್ಲ. ಇದು ಇವರ ಶ್ರೀಮಂತಿಕೆ ರಹಸ್ಯ.